ಕಾಲುವೆ ಪಕ್ಕದಲ್ಲೇ ಕಲ್ಲು ಗಣಿಗಾರಿಕೆ ನಡೆಸಲಾಗ್ತಾ ಇದೆ. ಚನ್ನನಕೆರೆ ಸುರಂಗ ಕಾಲುವೆ ಬಳಿಗೆ ಅಕ್ರಮ ಗಣಿಗಾರಿಕೆ ನಡೆದಿರುವಂತದ್ದು. ಸ್ಫೋಟಕವನ್ನು ಬಳಸಿ ಗಣಿಗಾರಿಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಎಗ್ಗಿಲ್ಲದೆ ಅಕ್ರಮ ಕ್ವಾರಿ ದಂಧೆ ನಡೀತಾ ಇದೆ. ಸರ್ವೆ ನಂಬರ್ 78ರಲ್ಲಿ ಈ ಅಕ್ರಮ ಚಟುವಟಿಕೆ ನಡೆದಿರುವಂತಹ ಆರೋಪ ಕೇಳಿಬಂದಿರುವಂತದ್ದು. ದೂರು ಕೊಟ್ಟರೂ ಕೂಡ ಕ್ರಮವಿಲ್ಲವೆಂಬ ಆರೋಪ ಕೇಳಿಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುರಂಗ ಕಾಲುವೆ ಪಕ್ಕದಲ್ಲೇ ಕಲ್ಲು ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ಚನ್ನನಕೆರೆ ಸುರಂಗ ಕಾಲುವೆ ಬಳಿ ಅಕ್ರಮ ಗಣಿಗಾರಿಕೆ ಮಾಡಲಾಗಿದೆ ಎಂಬ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ಸ್ಫೋಟಕವನ್ನ ಬಳಸಿ ಗಣಿಗಾರಿಕೆ ಮಾಡಿರುವಂತಹ ಆರೋಪ. ಶ್ರೀರಂಗಪಟ್ಟಣದಲ್ಲಿ ಅಕ್ರಮ ಕ್ವಾರಿ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಸರ್ವೆ ನಂಬರ್ 78ರಲ್ಲಿ ಈ ಅಕ್ರಮ ಚಟುವಟಿಕೆ ಆರೋಪ ಕೇಳಿಬಂದಿರುವಂತದ್ದು. ಅಲ್ಲಿನ ಗ್ರಾಮಸ್ಥರು ಅಲ್ಲಿರುವವರು ದೂರು ಕೊಟ್ಟರೂ ಕೂಡ ಕ್ರಮ ಮಾತ್ರ ಆಗಿಲ್ಲ ಎಂಬ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ. ಸದ್ಯ ಅಧಿಕಾರಿಗಳ ವಿರುದ್ಧ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಆರ್ಎಸ್ ಬಳಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಯಮವನ್ನ ಉಲ್ಲಂಘನೆಯನ್ನ ಮಾಡಲಾಗಿದೆ. ಗಣಿಗಾರಿಕೆಯಿಂದ ಸುರಂಗ ಕಾಲುವೆಗೆ ಈಗ ಆತಂಕ ಕಾದಿರುವಂತದ್ದು. ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಮತ್ತೊಂದು ಅಕ್ರಮ ಗಣಿಗಾರಿಕೆ ಆರೋಪ ಈಗ ಕೇಳಿಬಂದಿದೆ. ಸುರಂಗ ಕಾಲುವೆ ಪಕ್ಕದಲ್ಲಿ ಕಲ್ಲು ಗಣಿಗೆ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿರೋದು ಇದು ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚನ್ನನಕೆರೆ ಗ್ರಾಮದ ಬಳಿ ಸರ್ವೆ ನಂಬರ್ 78ರಲ್ಲಿ ಈ ಅಕ್ರಮ ಕ್ವಾರಿ ಚಟುವಟಿಕೆ ನಡೀತಾ ಇದೆ ಅಂತ ಅಲ್ಲಿನ ಸ್ಥಳೀಯರು, ಹೋರಾಟಗಾರರು, ಅಲ್ಲಿನ ಜನನಿ ಪೀಡಿತ ಪ್ರದೇಶದವರು ಆರೋಪಿಸ್ತಾ ಇದ್ದಾರೆ. ಆದರೆ ಕೆಆರ್ಎಸ್ ಅಣೆಕಟ್ಟಿನ ಸುತ್ತಮುತ್ತ ಪ್ರದೇಶದಲ್ಲಿ ಗಣಿಗಾರಿಕೆ ಹಲವು ನಿಯಮಗಳಿದೆ. ಆದರೂ ಕೂಡ ಈ ನಿಯಮವನ್ನ ಉಲ್ಲಂಘಿಸಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಎಂಬ ಆರೋಪ ಕೇಳಿಬರುತ್ತಿರುವಂತದ್ದು. ಚನ್ನನಕೆರೆ ಗ್ರಾಮದ ಬಳಿ ಮಳವಳ್ಳಿ ಭಾಗಕ್ಕೆ ನೀರುಣಿಸುವಂತಹ ವಿಸಿ ಸಂಪರ್ಕ ನಾಲೆಯ ಸುರಂಗ ಮಾರ್ಗದ ಸಮೀಪ ಭಾರೀ ಸ್ಫೋಟಕವನ್ನು ಬಳಸಿ ಕಲ್ಲು ಗಣಿಗಾರಿಕೆ ನಡೆಸಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಸದ್ಯ ಈ ಸ್ಫೋಟದ ಪರಿಣಾಮ ಸುರಂಗ ಕಾಲುವೆಯ ಸುರಕ್ಷತೆ ಬಗ್ಗೆಯೂ ಕೂಡ ಆತಂಕವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಕಠಿಣ ಕ್ರಮವನ್ನು ಅಧಿಕಾರಿಗಳು ಕೈಗೊಂಡಿಲ್ಲ ಅಂತಲೂ ಹೇಳಿದ್ದಾರೆ. ಪ್ರಭಾವಿಗಳ ಒತ್ತಡದಿಂದ ಅಕ್ರಮ ಗಣಿಗಾರಿಕೆ ಮುಂದುವರೆದಿದೆ ಅಂತ ಹೋರಾಟಗಾರರು ಗಣಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಡ್ಯಾಂನಿಂದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಗಣಿಗಾರಿಕೆ ನಿರ್ಬಂಧ ಇದ್ರೂ ಕೂಡ ಅಕ್ರಮ ಕ್ವಾರಿ ದಂಧೆ ನಡೀತಾ ಇದೆ ಅಂತ ಆರೋಪ ಈಗ ಮತ್ತೆ ಚರ್ಚೆಗೆ ಬಂದಿದೆ. ಒಟ್ನಲ್ಲಿ ಕೆಆರ್ಎಸ್ ಸುರಕ್ಷತೆ ಹಾಗೆ ಸುರಂಗ ಕಾಲುವೆ ರಕ್ಷಣೆ ಬಗ್ಗೆ ದೃಷ್ಟಿಯಿಂದ ಅಕ್ರಮ ಗಣಿಗಾರಿಕೆ ವಿರುದ್ಧ ತಕ್ಷಣ ಕ್ರಮ ತಗೋಬೇಕು ಅಂತ ಹೇಳಿ ಈಗ ಆಗ್ರಹ ಕೇಳಿಬರ್ತಿರೋದು. ಚನ್ನನಕೆರೆ ಭಾಗದಲ್ಲಿ ಸರ್ವೆ ನಂಬರ್ 78ರಲ್ಲಿ ಅಕ್ರಮ ಗಣಿಗಾರಿಕೆ ಎಗ್ಗಿರದೆ ಸಾಗ್ತಾ ಇದೆ. ನಾವು ಈ ವಿಚಾರವಾಗಿ ಸುಮಾರು 2 ವರ್ಷಗಳಿಂದ ಸತತವಾಗಿ ಸಂಬಂಧಪಟ್ಟ ಗಣಿ ಇಲಾಖೆಯವರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ನಾವು ದೂರುಗಳನ್ನ ಸಲ್ಲಿಸ್ತಾ ಬಂದಿದ್ದೇವೆ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತೆ ಮತ್ತು ಅವರು ಕೂಡ ಈ ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಸಂಖ್ಯೆ ವ್ಯಕ್ತ ಆಗ್ತಿದೆ. ಏಕೆಂದರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ರಾಜ್ಯದನ್ನು ನಷ್ಟ ಮಾಡಿ ಅಲ್ಲಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆ ನಡೆಸ್ತಿದ್ದಾರೆ. ಈ ಬೆಳಿಗ್ಗೆ ಇವತ್ತು ಕೂಡ ನಮ್ಮ ಕಾರ್ಯಕರ್ತರು ಹೋಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ಯಂತ್ರಗಳ ಮುಖಾಂತರ ಅವರು ಮೆಗರ್ ಬ್ಲಾಸ್ಟರ್ಗಳನ್ನ ಬೆಳೆಸಿ ಸಿಡಿಸಿ ಸ್ಫೋಟಕ ವಸ್ತುಗಳು ಸಿಡಿಸಿ ಕಲ್ಲು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ. ಸಂಬಂಧಪಟ್ಟ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಯಾರು ಅಕ್ರಮ ಗಣಿಗಾರಿಕೆ ಚಟುವಟಿಕೆ ನಡೆಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಎಫ್ಐಆರ್ ದಾಖಲಿಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡ ತನಿಖೆಗೆ ಆದೇಶ ಮಾಡಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ಚನ್ನನಕೆರೆ ನಾಲಾ ಸಂಪರ್ಕ ನಾಲಾ ಸುರಂಗ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ, ಸುರಂಗದ ಪಕ್ಕದಲ್ಲೇ ನಡೀತಾ ಇದೆ ಅಂಥೇಳಿ ನಾವು 2 ಬಾರಿ ದೂರುಗಳನ್ನ ಕೊಟ್ಟಿದ್ವಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ. ದೂರು ಕೊಟ್ಟಿದ್ದು ಸ್ಥಳ ಪರಿಶೀಲಿಸಿ ಇಲ್ಲಿ ಅನುಮತಿ ಇಲ್ಲ ಅಂತೇಳಿ ತಡೆದಿರ್ತಕ್ಕಂಥ ಸ್ಥಳದಲ್ಲೇ ಮತ್ತೆ ಕಲ್ಲು ಗಣಿಗಾರಿಕೆಯನ್ನು ಬ್ಲಾಸ್ಟಿಂಗ್ ಮಾಡಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾವೆ. ಇದು
ಸುರಂಗಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅವರು ಅಕ್ರಮವಾಗಿ ಈ ಕಲ್ಲು ಗಣಿಗಾರಿಕೆಯನ್ನು ತಡೆಯುವಲ್ಲಿ ತಾಲೂಕಿನ ಆಡಳಿತ ಇರ್ಬೋದು ಮತ್ತು ಗಣಿ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಈ 3 ಇಲಾಖೆಗಳು ಕೂಡ ವಿಫಲವಾಗಿವೆ. ಇದನ್ನು ನಾವು ಯಾರಿಗೆ ಹೇಳೋದು? ಇದನ್ನು 2-3 ಬಾರಿ ದೂರು ಕೊಟ್ಟಿದ್ರು ಕೂಡ ಕ್ರಮ ವಹಿಸ್ತಾ ಇಲ್ಲ ಅಂತಂದರೆ ಇದರ ಜವಾಬ್ದಾರಿ ಯಾರ್ದು? ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ದೂರು ಕೊಟ್ಟರು ಗಮನಿಸ್ತಾ ಇಲ್ಲ ಅಂತಂದರೆ ಅಧಿಕಾರಿಗಳು ಈ ಇಲಾಖೆಗಳಿಂದ ಏನು ಕೆಲಸ ಆಗ್ತದೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಜನರ ಭಾವನೆ ಜೊತೆ ಚೆಲ್ಲಾಟ ಆಡೋ ಬದಲು ಕೂಡಲೇ ಏನು ಈ ಅಕ್ರಮ ಗಣಿಗಾರಿಕೆ ನಡೀತಕ್ಕಂಥ ಕ್ರಷರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳನ್ನು ವಶಪಡಿಸ್ಕೊಂಡು ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ನಾವು ಈ ಒಂದು ವ್ಯವಸ್ಥೆಗೆ ಆಗ್ರಹಿಸ್ತಾ ಇದ್ದೀವಿ. ಚೆನ್ನನಕೆರೆ